ಬಾರ್ ಅಂಡ್ ರೆಸ್ಟೋರೆಂಟ್ ಹಾದಿ ಬೀದಿಯಲ್ಲಿ ಈಗ ಮಠದ ಚರ್ಚೆ ಭಾರಿ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ತಾರಕಕ್ಕೇರ್ಬಿಟ್ಟಿದೆ ಈ ಹರಿಹರ ಪಂಚಮಸಾಲಿ ಪೀಠದ ಜಟಾಪಟಿ. ಎಣ್ಣೆ ಏಟಲ್ಲಿ ವಚನಾನಂದ ಸ್ವಾಮೀಜಿ ಬಗ್ಗೆ ಅವಾಚ್ಯವಾಗಿ ನಿಂದನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪಂಚಮಸಾಲಿ ಸಂಘದ ರಾಜ್ಯಾಧ್ಯಕ್ಷ ಸೋಮನಗೌಡ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಹರಿಹರ ವೀರಶೈವ ಪಂಚಮಸಾಲಿ ಗುರುಪೀಠದ ಸಂಘರ್ಷ ಈಗಾಗಲೇ ನಿಜಕ್ಕೂ ತಾರಕಕ್ಕೇರಿದೆ. ಒಂದು ಕಡೆ ಎಲ್ಲರೂ ಕೂಡ ಮಾತನಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ದಾರೆ. ಬಾರು, ರೆಸ್ಟೋರೆಂಟು ಎಲ್ಲಿ ಕುತ್ಕೊಂಡ್ರು ಬರೀ ಈ ಪೀಠದ ಬಗ್ಗೆ ಮಾತನಾಡುವಂತಹ ಪರಿಸ್ಥಿತಿ. ಪಂಚಮಸಾಲಿ ಪೀಠದ ಜಟಾಪಟಿ ಒಂದು ಕಡೆ ಆದ್ರೆ, ಎಣ್ಣೆ ಏಟಲ್ಲಿ ವಚನಾನಂದ ಸ್ವಾಮೀಜಿ ಬಗ್ಗೆ ಕೆಟ್ಟದಾಗಿ ನಿಂದನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಈ ಬಾರ್ನಲ್ಲಿ ಕುತ್ಕೊಂಡು ಹಂಗಾಯ್ತು ಹಿಂಗಾಯ್ತು, ಅಲ್ಲಿ ಬೈಲಾ ಉಲ್ಲಂಘನೆ ಮಾಡಿದ್ದಾರೆ, ಇಷ್ಟು ದಿನ ಅವ್ಯವಹಾರ ನಡೆದಿದೆ, ಆ ವರದಿ ಕೇಳಿದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಈಗಾಗಲೇ 3 ಜನಗಳನ್ನ ವಜಾ ಮಾಡಲಾಗಿದೆ, ಇಷ್ಟು ದಿನ ನಾವು ಕೇಳಿ ಸಾಕಾಗೋಯ್ತು, ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ಸ್ವಾಮೀಜಿ ಬಗ್ಗೆ ನಂಗೆ ಗೊತ್ತಿಲ್ಲ, ಮಠದಲ್ಲಿ ಕೂರಿಸಬೇಡಿ ಅಂತ ಹೇಳಿದೆ. ಮಠದ ಬಸವ ಜಯಂತಿ ಕಾರ್ಯಕ್ರಮಕ್ಕೂ ಹೋಗಿರ್ಲಿಲ್ಲ ನಾನು. ಬಾರ್ನಲ್ಲಿ ಕುಳಿತು ಶ್ರೀಗಳು ಮಠದ ಬಗ್ಗೆ ಸೋಮನಗೌಡ ಮಾತನಾಡಿದ್ರ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಸ್ವಾಮೀಜಿ ಪರ ಬ್ಯಾಟ್ ಬೀಸಿದ್ರು. ಶ್ರೀಗಳ ಉಚ್ಚಾಟಿಸಿದ್ದಂತಹ 3 ಟ್ರಸ್ಟಿಗಳ ತಲೆದಂಡ ಕೂಡ ಆಗಿತ್ತು. ಇದೀಗ ಸ್ವಾಮೀಜಿಗಳನ್ನೇ ನಿಂದಿಸಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ಬಾರ್ನಲ್ಲಿ ಕುತ್ಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡ್ತಾ ಇದ್ದಾರೆ. ಇವಾಗ ಬೇಕಲ್ಲ, ಇವಾಗ ತೋರಿಸ್ತಾರೆ. ಈಗಲೂ ಕೂಡ ಇವತ್ತು ರಾತ್ರಿ ಹೋಗಿ ಮನೆಗೆ ಹೋಗಿ ಅಪ್ಪಾಜಿ ನೀನ ಅಂದ್ಬಿಟ್ರೆ ಸ್ವಾಮಿ ಹಂಗಿರಲ್ಲ. ಸ್ವಾಮಿಗೆ ಹೇಳಾಕತ್ತೀನಿ, ಅವ ಹಂಗ ಅಂದ್ಬಿಟ್ರೆ ಇವ್ರು ಹೋಗಿ ಉಮ್ಮನಗ ಅಪ್ಪಾಜಿ ನೀನ. 24ನೇ ತಾರೀಕು ಹರಿಹರದ ಜಗದ್ಗುರು ಪೀಠದಲ್ಲಿ ಒಂದು ಬಸವ ಅಭಿಯಾನವನ್ನ, ಬಸವ ತತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬೇಕಾಯ್ತ ಅವಾಗ ಇವಾಗ ಬೇಕಲ್ಲ, ಇವಾಗ ತೋರಿಸ್ತಾರೆ. ಈಗಲೂ ಕೂಡ ಇವತ್ತು ರಾತ್ರಿ ಹೋಗಿ ಮನೆಗೆ ಹೋಗಿ ಅಪ್ಪಾಜಿ ನೀನ ಅಂದ್ಬಿಟ್ರೆ ಸ್ವಾಮಿ ಹಂಗಿರಲ್ಲ. ಸ್ವಾಮಿಗೆ ಹೇಳಾಕತ್ತೀನಿ, ಅವ ಹಂಗ ಅಂದ್ಬಿಟ್ರೆ ಇವ್ರು ನೋಡಿ, ಈಗಾಗಲೇ ಈ ಒಂದು ಪೀಠದಲ್ಲಿ ಕೆಲವೊಂದಿಷ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿತ್ತು. ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ದೇಣಿಗೆ ಬರ್ತಾ ಇರುತ್ತೆ. ಭಕ್ತಾದಿಗಳು ಬಂದ್ಬಿಟ್ಟು ಹುಂಡಿಯಲ್ಲಿ ಹಾಕ್ತಾ ಇರ್ತಾರೆ. ಆದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಏನ್ ಮಾಡಿದ್ರು, ಎಲ್ಲಿ ಹೋಯ್ತು, ಇದೆಲ್ಲದ್ರ ಬಗ್ಗೆ ಕೇಳಿ ವರದಿ ಕೇಳಿದ್ರು. ಹಾಗೆ ಸರಿಯಾಗಿ ಸ್ಪಂದಿಸಿರ್ಲಿಲ್ಲ. ಸ್ವಾಮಿ ಹಂಗಿರಲ್ಲ. ಸ್ವಾಮಿಗೆ ಹೇಳಾಕತ್ತೀನಿ, ಅವ ಹಂಗ ಅಂದ್ಬಿಟ್ರೆ ಇವ್ರು ಹೋಗಿ ಉಮ್ಮನಗ ಅಪ್ಪಾಜಿ ನೋಡಿ, ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವರನ್ನ ವಜಾ ಮಾಡಲಾಗತ್ತೆ. ಅಂದ್ರೆ ಈ ಪೀಠದಲ್ಲಿ ಬೈಲಾ ಉಲ್ಲಂಘನೆ ಮಾಡಿದ್ದಾರೆ, ಹಾಗಾಗಿ 3ರನ್ನ ಇಮಿಡಿಯೇಟ್ಲಿ ವಜಾ ಮಾಡಲಾಯಿತು. ಮೊನ್ನೆ ಅಷ್ಟೇ ಸ್ವಾಮೀಜಿ ಪರವಾಗಿ ಬ್ಯಾಟ್ ಬೀಸಿದವರು ಈಗ ಬಾರ್ನಲ್ಲಿ ಕುತ್ಕೊಂಡು ಈ ರೀತಿಯಾಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ? ಸ್ವಾಮೀಜಿ ಬಗ್ಗೆ ನಂಗೆ ಗೊತ್ತಿಲ್ಲ, ಮಠದಲ್ಲಿ ಕೂರಿಸ್ಬೇಡಿ ಅಂತ ಹೇಳಿದ್ದೆ. ಮಠದ ಬಸವ ಜಯಂತಿ ಕಾರ್ಯಕ್ರಮಕ್ಕೂ ಕೂಡ ನಾನು ಹೋಗಿರ್ಲಿಲ್ಲ. ಬಾರ್ನಲ್ಲಿ ಕುಳಿತು ಶ್ರೀಗಳು ಮಠದ ಬಗ್ಗೆ
ಸೋಮನಗೌಡ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಮೊನ್ನೆ ಅಷ್ಟೇ ಅವರ ಪರವಾಗಿ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದವರು ಏಕಾಏಕಿಯಾಗಿ ಈಗ ಯೂ ಟರ್ನ್ ಹೊಡೆದಿದ್ದಾರು ಯಾಕೆ? ಅಪ್ಪಾಜಿ ನೀನಾ ಲೆಕ್ಕಾಕೊಡಿ ಸಂಘರ್ಷಕ್ಕೆ ಇಂದಾದ್ರೂ ಬೀಳುತ್ತಾ ತೆರೆ. ಪಂಚಮಸಾಲಿ ಮಠದ ಆವರಣದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರದ ಪಂಚಮಸಾಲಿ ಗುರುಪೀಠದ ಈ ಮಠದ ಈ ಅವ್ಯವಹಾರ ಏನ್ ನಡೆದಿತ್ತು ಅದ್ರ ಬಗ್ಗೆನೂ ವರದಿ ಕೇಳಿದ್ರು. ಇನ್ನೋವರೆಗೂ ಕೂಡ ಕೊಟ್ಟಿರಲಿಲ್ಲ. ಈಗ ಟ್ರಸ್ಟಿಗಳಿಂದ ಲೆಕ್ಕಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಪಂಚಮಸಾಲಿ ಪೀಠದ ಆವರಣದಲ್ಲಿ ಸಾರ್ವಜನಿಕವಾಗಿ ಸಭೆ ಮಾಡಬೇಕು ಅನ್ನುವಂತಹ ನಿರ್ಧಾರ. ಸಾರ್ವಜನಿಕ ಸಭೆಯಲ್ಲಿ ಲೆಕ್ಕ ಕೊಡುವ ಕಾರ್ಯಕ್ರಮ 2008ರಿಂದ 2020ರವರೆಗೂ ಪೀಠದ ಲೆಕ್ಕ ಕೊಡಬೇಕು ಅಂತ ಹೇಳಿ ಈಗ ಕೇಳ್ತಿದ್ದಾರೆ. ಲೆಕ್ಕ ಕೊಡಿ ಸಂಘರ್ಷಕ್ಕೆ ಇಂದಾದ್ರೂ ಬೀಳುತ್ತಾ ತೆರೆ ಎನ್ನುವಂತಹ ಪ್ರಶ್ನೆ. ಈಗಾಗಲೇ ಹರಿಹರ ವೀರಶೈವ ಪಂಚಮಸಾಲಿ ಗುರುಪೀಠದ ಸಂಘರ್ಷ ನಿಜಕ್ಕೂ ಎಷ್ಟು ಮಟ್ಟಿಗೆ ತಾರಕಕ್ಕೇರಿದೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಮಾತನಾಡ್ಕೊಳ್ತಿದ್ದಾರೆ. ಹಾದಿ ಬೀದಿಯಲ್ಲಿ ಹೋಗೋರು ಕೂಡ ಅದು ಬಾರ್ನಲ್ಲಿ ಕುತ್ಕೊಂಡು ಎಷ್ಟರ ಮಟ್ಟಿಗೆ ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ದಾರೆ ಅನ್ನುವಂತಹ ಆರೋಪ ಇದೆ. ಅಲ್ಲಿರುವಂತಹ ಸಿಬ್ಬಂದಿಗಳು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. 2008ರಿಂದ ಹಿಡಿದು 2026ರವರೆಗೂ ಕೂಡ ಈಗ ಲೆಕ್ಕವನ್ನ ಕೇಳ್ತಿದ್ದಾರೆ. ಇಷ್ಟು ದಿನ ಏನ್ ಮಾಡಿದೀರಾ? ಬೈಲಾ ಬೇರೆ ಉಲ್ಲಂಘನೆ ಮಾಡಿದ್ದಾರೆ. ಅಷ್ಟು ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆಯಲ್ಲ, ಆ ಹಣವನ್ನ ಏನ್ ಮಾಡ್ಕೊಂಡಿದ್ದಾರೆ? ಭಾರಿ ಪ್ರಮಾಣದಲ್ಲಿ ಇದು ಅವ್ಯವಹಾರ ನಡೆದು ಬಿಟ್ಟಿದೆ. ಹತ್ತತ್ರ 1 ಕೋಟಿ ರೂಪಾಯಿ ಏನ್ ಮಾಡಿದ್ರು? ಎಲ್ಲಿ ಕಳಿಸಿದ್ರು ಹಣವನ್ನ? ಅಥವಾ ತೇಗು ಬಿಟ್ರ? ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ತನಿಖೆ ಮಾಡೋದಕ್ಕೂ ಮುಂದಾಗಿದ್ದಾರೆ. ಫೈನ್. 2008ರಿಂದ 2026ರವರೆಗೂ ಎಷ್ಟೆಲ್ಲ ದೇಣಿಗೆ ಬಂದಿದೆ, ಎಷ್ಟು ಹುಂಡಿಯಲ್ಲಿ ಬಂದಿದೆ, ಇವೆಲ್ಲವೂ ವರದಿ ಕೊಡಿ ಅಂತ ಹೇಳಿ ಅಲ್ಲಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈಗಾಗಲೇ 3 ಜನರನ್ನ ವಜಾ ಮಾಡಲಾಗಿರುವಂಥದ್ದು ಕೆಲಸದಿಂದಲೇ. ಸೊ ಈಗಾಗಲೇ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಬಿಗಿ ಭದ್ರತೆಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಅಂತ ಹೇಳಿ. ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕರು ಕೂಡ ಹರಿದು ಬರ್ತಾ ಇದ್ದಾರೆ. ಅವರ ಮುಂದೆ ಇವತ್ತು ವರದಿ ಕೊಡುವಂತಹ ಕಾರ್ಯಕ್ರಮ ಆಗತ್ತೆ ಅಂತ. ಎಷ್ಟರ ಮಟ್ಟಿಗೆ ಆ ವರದಿಯನ್ನು ಒದಗಿಸ್ತಾರೋ ಗೊತ್ತಿಲ್ಲ, ದೇವರಾಣೆಗೂ. ಸಾರ್ವಜನಿಕ ಸಭೆಯಲ್ಲಿ ಲೆಕ್ಕ ಕೊಡುವಂತಹ ಕಾರ್ಯಕ್ರಮ. ಯಾಕಂತಂದ್ರೆ ಸಾರ್ವಜನಿಕರಿಗೂ ಗೊತ್ತಾಗ್ಬೇಕಲ್ಲ, ಅಲ್ಲಿರೋ ಸಾರ್ವಜನಿಕರೇ ಕೊಟ್ಟಿರ್ತಾರೆ ದೇಣಿಗೆ ಆಗಿರ್ಬೋದು, ಈ ಹುಂಡಿಯಲ್ಲಿ ಹಣ ಹಾಕಿರ್ಬೋದು. ಹಾಗಾದ್ರೆ 1 ಕೋಟಿ ರೂಪಾಯಿ ಏನಾಯ್ತು? ಸಭೆಗೆ ಉಚ್ಚಾಟಿತ ವಚನಾನಂದ ಸ್ವಾಮೀಜಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕಳೆದ ಬಾರಿ ಲೆಕ್ಕ ಕೊಡಿ ಅಭಿಯಾನದ ವೇಳೆಯೂ ಕೂಡ ಸಾಕಷ್ಟು ರೀತಿಯಾದಂತಹ ಗದ್ದಲ ಕೋಲಾಹಲ ಉಂಟಾಗಿತ್ತು. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆಯನ್ನ ಅಲ್ಲಿ ಕೈಗೊಳ್ಳಲಾಗಿದೆ. ಟ್ರಸ್ಟಿಗಳ ಬೆಂಬಲಿಗರು, ಸ್ವಾಮೀಜಿ ಬೆಂಬಲಿಗರು ಆಗಮಿಸುವಂತಹ ಹಿನ್ನೆಲೆ 100ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ನಿಯೋಜನೆ ಮಾಡಿದೆ. ನೋಡಿ, ಈಗಾಗಲೇ ಉಚ್ಚಾಟಿತ ವಚನಾನಂದ ಸ್ವಾಮೀಜಿ ಅವರು ಕೂಡ ಬರುವಂತಹ ನಿರೀಕ್ಷೆ ಇರುವಂತದ್ದು. ಕಳೆದ ಬಾರಿ ಅಷ್ಟೇ ಲೆಕ್ಕ ಕೊಡಿ ಅಂತ ಕೇಳಿ ಸಾಕಾಗಿ ಹೋಗ್ಬಿಟ್ಟಿತ್ತು. ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಇದಕ್ಕೆ ಸ್ಪಂದಿಸಿರಲಿಲ್ಲ ಸರಿಯಾಗಿ. ಇವತ್ತು ಸಾರ್ವಜನಿಕರು ಕೂಡ ಆಗಮಿಸಿದ್ದಾರೆ. ಅವರ ಮುಂದೆನೆ ಇವತ್ತು ಲೆಕ್ಕ ಕೊಡುವಂತಹ ಕಾರ್ಯಕ್ರಮ ಜರುಗ್ತಾ ಇದೆ. ಸೊ ಹಾಗಾಗಿ ಕಳೆದ ಬಾರಿ ಯಾವ ರೀತಿ ಈ ಗದ್ದಲ ಕೋಲಾಹಲ ಉಂಟಾಗಿತ್ತು ಆ ರೀತಿಯಾಗಿ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. 100ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಯಾಕಂತಂದ್ರೆ ಈ ಬೆಂಬಲಿಗರು ಏನು ಆಗಮಿಸ್ತಾರಲ್ಲ, ಹಿನ್ನೆಲೆಯಲ್ಲಿ ಟ್ರಸ್ಟಿಗಳು, ಈ ಸ್ವಾಮೀಜಿ ಬೆಂಬಲಿಗರು ಕೂಡ ಬರ್ತಾರೆ. ಅವರ ಮಧ್ಯೆ ವಾಗ್ವಾದವಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಸೊ ಇವತ್ತೇನು ಲೆಕ್ಕವನ್ನ ಒದಗಿಸ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರಾಮ್ ಪ್ರಸಾದ್, ಇವತ್ತು ಎಲ್ಲಾ ರೀತಿಯಾದಂತಹ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಹೇಳಿ ಕೇಳಿ ಇವತ್ತು ವಚನಾನಂದ ಸ್ವಾಮೀಜಿ ಅವರು ಕೂಡ ಬರುವಂತಹ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಮತ್ತು ಅಲ್ಲಿರುವಂತಹ ಏನು ಟ್ರಸ್ಟಿಗಳ ಮಧ್ಯೆ ಏನಾದ್ರೂ ವಾಗ್ವಾದ ಆಗ್ಬಹುದಾ ಇವತ್ತು? ಹೆಂಗೆ ದೀಪಾ, ಏನು ದಾವಣಗೆರೆ ಹರಿಹರ ತಾಲೂಕಿನ ಏನು ಹರಗನಹಳ್ಳಿ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ
ಪಂಚಮಸಾಲಿ ಸಮಾಜದ ಏನು ಮಠ ಇದೆ, ಈ ಒಂದು ಮಠದಲ್ಲಿ 2006ರಿಂದ ಇಲ್ಲಿಯವರೆಗೂ ಏನು ಲೆಕ್ಕವನ್ನ ಕೊಟ್ಟಿಲ್ಲ ಎಂಬ ಆರೋಪ ಭಕ್ತರದ್ದು. ಈ ಹಿನ್ನೆಲೆ ಏನು ಕಳೆದ 2-3 ಬಾರಿ ಏನು ಸಭೆಯನ್ನ ನಡೆಸಿದ್ರು ಸಹ ಸಭೆಯಲ್ಲಿ ಗೊಂದಲವಾದ ವಾತಾವರಣಗಳು ಸೃಷ್ಟಿಯಾಗಿದ್ವು. ಇವತ್ತು ಏನು ಲೆಕ್ಕ ಕೊಡಿ ಅಭಿಯಾನ ಏನು ತುಂಬಾ ಹೆಚ್ಚಾಗಿ ಒತ್ತಾಯ ಕೇಳಿ ಬಂದ ಹಿನ್ನೆಲೆ ಇವತ್ತು ಏನು ಮಠದ ಆವರಣದಲ್ಲಿ ಲೆಕ್ಕ ಕೊಡಿ ಅಭಿಯಾನಕ್ಕೆ ಒಂದು ವ್ಯವಸ್ಥಿತವಾಗಿ ಲೆಕ್ಕ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇವತ್ತು ಏನು ನಡೆಯುವಂತಹ ಈ ಒಂದು ಸಭೆಯಲ್ಲಿ ವಚನನ ಶ್ರೀಗಳು ಸೇರಿದಂತೆ ಮಠದ ಏನು ಟ್ರಸ್ಟಿನ ಸಂಘದ ಸದಸ್ಯರುಗಳು ಮುಖಂಡರುಗಳು ಭಾಗಿಯಾಗುವ ನಿರೀಕ್ಷೆ ಇದೆ ದೀಪ. ಅಲ್ಲದೆ ಇವತ್ತು ಏನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಮುಂಜಾಗ್ರತಾ ಕ್ರಮವಾಗಿ ಸುಮಾರು 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನೇಮಿಸಲಾಗಿದೆ ದೀಪ. ಎಸ್, ಅಂದಹಾಗೆ ನಾವು ಗಮನಿಸಿದಾಗೆ ನೋಡಿ, ಬಾರ್ ನಲ್ಲಿ ಕುತ್ಕೊಂಡು ಸೋಮನಗೌಡ ಪಾಟೀಲ್ ಅವರು ಅವಾಚ್ಯವಾಗಿ ನಿಂದಿಸಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮೊನ್ನೆ ಅಷ್ಟೇ ಸ್ವಾಮೀಜಿ ಪರವಾಗಿ ಬಾಟ್ಪಿಸಿದ್ರು. ಈಗ ನೋಡಿದ್ರೆ ಅವರ ಪರವಾಗಿ ಅಂದ್ರೆ ಅವರ ವಿರುದ್ಧವಾಗಿ ಮಾತನಾಡ್ತಿದಾರಲ್ಲ, ಏನಿದು ದೀಪಾ? ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಏನು ಸಭೆಯನ್ನ ನಡೆಸಲಾಗಿತ್ತು. ಸಭೆಯಲ್ಲಿ ಗದಗಿನಲ್ಲಿ ಏಪ್ರಿಲ್ 30ರಂದು ಒಂದು ಸಭೆಯನ್ನ ನಡೆಸ್ತೀವಿ. ಆ ಸಭೆಯಲ್ಲಿ ಎಲ್ಲಾ ಭಕ್ತರು ಆಗಮಿಸುವಂತೆ ಏನು ರಾಜ್ಯಾಧ್ಯಕ್ಷರಾಗಿರೋದೇ ಸೋಮನಗೌಡ ಪಾಟೀಲ್ ಅವರು ಒಂದು ಹೇಳಿಕೆ ನೀಡುವಂಥದ್ದು. ಈ ಸಂದರ್ಭದಲ್ಲಿ ಏನಂದ್ರೆ ಬಾರ್ ನಲ್ಲಿ ಮಠಕ್ಕೆ ಸಂಬಂಧಪಟ್ಟ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಚರ್ಚೆ ಆಗುವುದು ಭಕ್ತರಲ್ಲಿ ತುಂಬಾ ಏನು ಮುಜುಗರ ಉಂಟು ಮಾಡಿದೆ ಅಂತ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವ ಸಭೆಯಲ್ಲಿ ಯಾವ ರೀತಿಯ ಏನು ನಿರ್ಧಾರಗಳು ಹೊರಗೆ ಬರ್ತವೆ ಅನ್ನೋದೇ ಕಾದ್ ನೋಡ್ಬೇಕು. ಎಸ್, ಅಂದಹಾಗೆ ರಾಮ್ ಪ್ರಸಾದ್ ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೂಡ ಭುಗಿಲೆದ್ದಿದೆ. ಸಾರ್ವಜನಿಕರು ಕೂಡ ಈಗಾಗಲೇ ಆ ಲೆಕ್ಕ ಪತ್ರ ವರದಿ ಕೊಡಿ, ಇಷ್ಟು ದಿನ ಕೇಳಿ ಸಾಕಾಗೋಯ್ತು, ಇವತ್ತು ಸಭೆ ಮಾಡ್ತಿದ್ದಾರೆ. ಸಭೆಯಲ್ಲಾದ್ರೂ ಲೆಕ್ಕ ಪತ್ರವನ್ನ ಒದಗಿಸ್ತಾರ ಹೆಂಗೆ? ಒಂದ್ ವೇಳೆ ಕೊಡದಿದ್ರೆ ಮುಂದೆ ಏನಾಗ್ಬೋದು ಪರಿಣಾಮ ಅಂತ ಹೇಳಿ? ದೀಪ, ಏನು ಕಳೆದ 23ನೇ ತಾರೀಕು ಏನು ಟ್ರಸ್ಟಿನ ಧರ್ಮದರ್ಶಿಯಾಗಿದ್ದಾರೆ BC ಪಾಟೀಲ್ ಅವರು ಹಾಗೂ ಚಂದ್ರಶೇಖರ್ ಪೂಜಾರ್ ಅವರು 27ನೇ ತಾರೀಕು ಅಂದ್ರೆ ಇವತ್ತು ಎಷ್ಟೇ ಏನು ಸಮಾಜದ ಮುಖಂಡರುಗಳು ಸದಸ್ಯರುಗಳು ಯಾರೇ ಬಂದ್ರು ಲೆಕ್ಕ ಕೇಳಿದ್ರು ಸಹ ನಾವು ಲೆಕ್ಕವನ್ನ ಒದಗಿಸ್ತೇವೆ ಅಂತ ಈ ಹಿಂದೆನೆ ಹೇಳಿದ್ರು. ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇದಿಕೆಯನ್ನ ಸಿದ್ಧತೆ ಮಾಡಲಾಗಿದೆ. ಲೆಕ್ಕವನ್ನು ಇವತ್ತು ಕೊಡ್ತೀವಿ, ಯಾರೇ ಆಗಿರ್ಲಿ ಬಂದು ಲೆಕ್ಕವನ್ನ ಪಡೆಯಿರಿ ಎಂಬುದು BC ಉಮಾಪತಿ ಮತ್ತು ಚಂದ್ರಶೇಖರ್ ಪೂಜಾರಿ ಹಾಗೂ ಟ್ರಸ್ಟಿನ ಹಲವು ಸದಸ್ಯರ ಅಭಿಪ್ರಾಯವಾಗಿತ್ತು ದೀಪಾ. ಎಸ್, ರಾಮ್ ಪ್ರಸಾದ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.